ಅನುಭವಿಸ್ತಾ ಇರ್ತಕ್ಕಂಥ ನೋವುಗಳನ್ನ ಪರಿಹಾರ ಮಾಡಬೇಕು. ಇದು ಯುದ್ಧಗಳ ಪ್ರಾರಂಭ ಆಗಿ ಆ ಯುದ್ಧಗಳಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮೋದಿಯವರು ಕಣ್ ತೆರೆದು ಈ ಯಾರು ಯುದ್ಧ ಮಾಡ್ತಾ ಇದ್ದಾರೋ ಅವ್ರಿಗೆ ಏನ್ ಹೇಳ್ಬೇಕು ಹೇಳಿ ಆ ಯುದ್ಧಗಳನ್ನ ನಿಲ್ಸೋದ್ರ ಜೊತೆಗೆ ನಮ್ಮ ದೇಶಕ್ಕೆಲ್ಲ ಬರೀ ಸುಮಾರು ದೇಶಗಳಿಗೆ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ. ರೈತರ ಉಪಕರಣಗಳು ಬೆಲೆಗಳು ಡಬಲ್ ಆಗಿದೆ. 1000 ರೂಪಾಯಿ ವಸ್ತು 2000, 2000 4000. ಈ ರೀತಿಯಾಗಿ ಬಹಳಷ್ಟು ತೊಂದರೆಗೆ ಈಡಾಗ್ತಾ ಇರ್ತಕ್ಕಂಥದ್ದು ನಮ್ಮ ಜನ. ಇವತ್ತು ರೂಪಾಯಿ ಮೌಲ್ಯ 92 ಎಷ್ಟು ಮೇಲಕ್ಕೆ ಹೋಗಿದೆ. ಅಂದ್ರೆ ನಮ್ಮ ನೋಟು ಬೀಳ್ತಾನೆ ಇದೆ. ಇದು ಸರಿಪಡಿಸಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ನಾವು ಈ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಣ್ತೇರಿಸಬೇಕು, ಇದನ್ನ ಪರಿಹರಿಸ ಮಾಡಬೇಕು. ಗಾಂಧೀಜಿಯವರ ಏನು ತತ್ವಗಳಿದ್ವು, ರಾಮರಾಜ್ಯ ಮತ್ತು ಶಾಂತಿ ಪಾಲನೆ, ಅವನ್ನ ಭಾರತ ದೇಶದ ಮೂಲಕ ಎಲ್ಲಾ ದೇಶಗಳಿಗೂ ಗಾಂಧಿಯವರ ತತ್ವಗಳನ್ನ ತಿಳಿಸಬೇಕು ಅನ್ನೋ ಉದ್ದೇಶ ನಮ್ದು. ಅದಕ್ಕಾಗಿ ಈ ಪ್ರತಿಭಟನೆ ಮೂಲಕ ಅವ್ರಿಗೆ ಗೊತ್ತಾಗ್ಲಿ ಅಂತ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರವರ ದೇಶಗಳ ಇಂಟರ್ನಲ್ ಪ್ರಾಬ್ಲಮ್ಸ್ ಅಲ್ಲಿ ಅವ್ರು ಶುರು ಮಾಡ್ಕೊಂಡಿರೋದು. ಇದರಿಂದ ಈಗ ನಮ್ಮ ಮನೆಯವರು ಮನೆ ಊರಲ್ಲಿ 2-3 ಮನೆಯವರು ಕಿತ್ತಾಡಿ ಹೊಡೆದಾಡ್ತಾ ಇದ್ರೆ ಊರಲ್ಲಿರೋ ಜನಗಳಿಗೆಲ್ಲ ನೋವೇ, ಊರಲ್ಲಿರೋ ಜನಗಳಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅನಾನುಕೂಲಗಳೇ. ಆ ರೀತಿ ಆಗ್ತಾ ಇರೋದು ನಿಮ್ಗೆಲ್ಲ ಗೊತ್ತಿದೆ. ಈ ರೀತಿ ಆಗಬಾರ್ದು. ಗಾಂಧೀಜಿಯವರು ಹೇಳಿರೋದೇನು, ಶಾಂತಿ ರೂಪದಲ್ಲಿ ಎಲ್ಲ ಬಗೆಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಬಹುದು ಅಂತ ಹೇಳಿದ್ದಾರೆ. ಈ ಸಾವು ನೋವುಗಳು ಲಕ್ಷಾಂತರ ಜನ ಸಾಯಿಸೋ ಬದಲು ಗಾಂಧೀಜಿಯವರ ಮಾರ್ಗವನ್ನ ಅನುಸರಿಸ್ಕೊಂಡು ಯಾಕೆ ಶಾಂತಿ ರೀತಿಯಲ್ಲಿ ಏನೇ ಸಮಸ್ಯೆ ಬಂದ್ರು ಪಾಲನೆ ಮಾಡಬಹುದು, ಪರಿಹರಿಸ್ಕೊಳ್ಬಹುದು ಅನ್ನೋ ಉದ್ದೇಶ ನಮ್ದು. ಅವ್ರು ಗಾಂಧೀಜಿಯವರು ಹೇಳಿದಾಗೆ ರಾಮರಾಜ್ಯ ಆಗ್ಬೇಕಂದ್ರೆ ಶಾಂತಿ ಮಾರ್ಗದಲ್ಲಿ ಹೋಗ್ಬೇಕು, ಶಾಂತಿ ಮಾರ್ಗದಲ್ಲಿ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬೇಕು ಅಂತ ಹೇಳಿದರೆ ನಾವು ಅದನ್ನ ಮಾಡ್ತಾ ಇದ್ದೀವಿ. ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ದೇಶದ ಅಧ್ಯಕ್ಷ ಟ್ರಂಪ್ ಗುಲಾಮ ಅನ್ಬಿಟ್ಟು ದೇಶದಲ್ಲಿ ಒಂದು ಸುದ್ದಿ ಹರಡಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಅವರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೀತಿಯಿಂದ ಕೆಲವರು ಆ ರೀತಿ ಹೇಳ್ತಾ ಇದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ, ಆಯ್ತಾ? ಸೊ ಅದು ನಡೀತಾ ಇರ್ತಕ್ಕಂಥದ್ದು. ಅವರು ಟ್ರಂಪ್ ಅವರು ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ ಇರ್ತಾರೆ. ಈ ಹುಚ್ಚುಚ್ಚಾಗಿ ಕೊಡೋರಿಗೆ ಯಾರು ಏನು ಮಾಡೋಕ್ಕಾಗಲ್ಲ, ತಡೆ ಹಾಕಕ್ಕೂ ಆಗಲ್ಲ. ಅವ್ರಿಗೆಲ್ಲ ತಡೆ ಹಾಕೋದು ಯಾವಾಗ ಅಂದ್ರೆ ಮತ್ತೆ ಚುನಾವಣೆಗಳು ಬಂದಾಗ ಅವ್ರ ಮನೆಗಳು ಕಳಿಸ್ತಾರಲ್ಲ, ಅವಾಗಲೇ ಈ ತರ ಹುಚ್ಚು ದರ್ಬಾರು ಹುಚ್ಚುಚ್ಚಾಗಾಡಂತೂ ನಿಲ್ಲೋದು. ನಿಮ್ಮ ಶಾಸಕರೇ ಇಲ್ಲಿ ನಾಪತ್ತೆ ಆಗಿದ್ರಲ್ಲ, ಗೈರು ಹಾಜರಿದ್ರಲ್ಲ, ಏನ್ ಹೇಳ್ತೀವಿ? ನಾವು ಶಾಸಕರಿಗೂ ಇನ್ವೈಟ್ ಮಾಡಿದ್ದೀವಿ, ಇಲ್ಲೆಲ್ಲ ಇದ್ದಾರೆ ಅವರ ಸ್ನೇಹಿತರುಗಳೆಲ್ಲ, ಅವ್ರಿಗೂ ಹೇಳಿ ಕರ್ಸ್ರಪ್ಪ ಅಂತ. ಮಂತ್ರಿಗಳಿಗೂ ಹೇಳಿದ್ವಿ. ಅವ್ರ ತಾಲೂಕಲ್ಲಿ ಹೋಗುವಾರ ಆಗಬೇಕಾದ ಕಾರ್ಯಕ್ರಮಗಳು ಇವತ್ತು 14 ಕಡೆ ಚೆಕ್ ಡ್ಯಾಮ್ಗಳು ಪೂಜೆ ಇಟ್ಕೊಂಡ್ಬಿಟ್ಟಿದ್ದಾರೆ ಮೊದಲೇನೆ. ಅದರಿಂದ ಅವರು ತಾವು ಪ್ರತಿಭಟನೆ ಮಾಡಿ ಮುಂದುವರಿಸಿ ನಮ್ಮ ಸಹಾಯ ಮಾರಲ್ ಸಪೋರ್ಟ್ ಇದೆ, ನೀವು ಗೋ ಹೆಡ್ ಅಂತ ಹೇಳಿ ಅವ್ರ ಕಾರ್ಯಕ್ರಮಗಳು ಅವ್ರ ಚಿಂತಾಮಣಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ನಾವು ನಮ್ಮ ಮುಖಂಡಗಳಿಗೆಲ್ಲ ಮೈಲಿವರೆಗೂ ಮೆಸೇಜ್ ಮಾಡಿದ್ವಿ. ಅವ್ರು ಊರಲ್ಲಿ ಇರಲಿಲ್ಲ, ಆದ್ರೆ 12 ಗಂಟೆ ಸುದ್ದಾರು ಬನ್ನಿ ಸರ್ ಅಂತ ಸೀತಾರಾಮ್ ಅವ್ರಿಗೂ ತಿಳಿಸಿದೀವಿ, ರಕ್ಷಾ ಅವ್ರಿಗೂ ತಿಳಿಸಿದೀವಿ. ನಮ್ಮ ಕರ್ತವ್ಯ ನಾವು ಮಾಡಿದೀವಿ. ಈಗ ಒಬ್ಬರು ಯಾರು ಬರ್ಲಿಲ್ಲ ಅಂತ ನಾವು ಮನೆಗಳಿಗೆ ಕೂತ್ಕೊಂಡ್ರೆ ಆಗೋದಿಲ್ಲ. ಬಂದವ್ರನ್ನೇ ಯಾರು ಬಂದಿರೋರು ಅಣ್ತಮ್ಮಂದ್ರು ಪಾಪ ಕಷ್ಟಪಟ್ಟು ಎಲ್ಲ ಬಂದಿದ್ದಾರೆ ಎಲ್ಲ ಹಳ್ಳಿಗಳಿಂದ. ಸಾಕು, ಇವ್ರ ಮೂಲಕನೇ ನಾವು ಜನಗಳಿಗೆ ಒಳ್ಳೆ ಪಕ್ಷದ ಬಲವರ್ಧನೆ ಒಂದ್ ಕಡೆ ಇರ್ಬೋದು ನೀವು ಕೇಳೋದು. ಅದಕ್ಕಿಂತ ಹೆಚ್ಚಿನಾಗಿ ಜನಗಳ ಸಮಸ್ಯೆ ಮುಖ್ಯ, ಆ ಸಮಸ್ಯೆಗಳನ್ನು ಪರಿಹರಿಸೋದು ಮುಖ್ಯ. ಅದಕ್ಕೋಸ್ಕರ ಹೋರಾಟ ಮೇನ್. HNV ಅಲ್ಲಿ 3ನೇ ಹಂತ ಶುದ್ಧೀಕರಣ ಮಾಡಿಸ್ಬೇಕು ಅನ್ನೋದು ನಿಮ್ಮ ಒತ್ತಾಯ ಇದೆ. ಆದ್ರೆ ಉಸ್ತುವಾರಿ ಸಚಿವರು ಇದು ಬೇಡವೇ ಬೇಡ, ಇದು ಅಂತರ್ಜಲ ವೃದ್ಧಿಗೋಸ್ಕರ ಅಂತ ಹೇಳ್ತಾರೆ. ಏನ್ ಹೇಳ್ತೀನಿ ಸರ್, ದ್ವಂದ್ವ ನೀತಿ ಯಾಕೆ? ಒಂದು ರೀತಿ ನಾನು ಹೇಳ್ತೀನಿ, ಅಂತರ್ಜಲ ವೃದ್ಧಿ ಆಗ್ಬೇಕು, ಸಂತೋಷ. ಇದು ಅಂತರ್ಜಲ ವೃದ್ಧಿ ಆಗ್ತಾ ಇದೆ ಅಂತ ಒಪ್ಕೊಳ್ಳೋಣ. ಈಗ ನಾನು ಜಿಯೋಗ್ರಫಿ ಓದಿರೋ ಸ್ಟೂಡೆಂಟು. ಆ ನೀರು ಒಳಗಡೆ ಇಮುರಿ ಹೋಗ್ತದೆ, ಅಲ್ಲಿಂದ ಬೋರ್ವೆಲ್ಗಳಿಗೆ ಹೋಗ್ತದೆ, ಎಲ್ಲಾ ಕಡೆಗೂ ಹರಡುತ್ತದೆ. ಭೂಮಿ ಒಳಗಡೆ ಮೊದಲು ಭೂಮಿ ಮೇಲ್ಗಡೆ ಮಣ್ಣಿನ ಒಂದು ಪದರ ಇದೆ, ಅದರ ನಂತರ ಕಲ್ಲಿನ ಒಂದು ಪದರ ಇದೆ. ಇನ್ನೂ ಒಳಗಡೆ ಹೋದ್ರೆ ಬೆಂಕಿ ತರ ಅದು 3-4 ಪದರಗಳು ಇರೋದು ಭೂಮಿ ಮೇಲೆ. ನಾನು ಜಿಯೋಗ್ರಫಿ ಓದಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ನೀರು ಅಟ್ಲೀಸ್ಟ್ 90 ಭಾಗ 3ನೇ ಹಂತದಲ್ಲಿ ಶುದ್ಧೀಕರಣ ಆದ್ರೆ ಈಗ ಒಂದು 60% ಆಗ್ತಾ ಇರ್ಬೋದು ಶುದ್ಧೀಕರಣ. ಇಂಗಿ ಒಳಗಡೆ ಹೋಗುವಾಗ ಒಂದು 20% ಕಡಿಮೆ ಆಗ್ಬಹುದು, ಇನ್ನೂ 20% ಉಳ್ಕೊಳ್ತದೆ ಅಲ್ಲಲ್ಲಿ ಅಂತ ನನ್ನ ಅಭಿಪ್ರಾಯ. ಆದ್ರೆ ಕೆರೆ
ಸಮುದ್ರದ ನೀರು ಸೂರ್ಯನಿಗೆ ಆವಿಯಾಗಿ ಹೋಗ್ತದಲ್ಲ, ಅದು ಒಂದು ಚೂರು ಕಲ್ಮಶ ಇಲ್ಲದಿರ್ತಕ್ಕಂಥ ಹಾವಿಯಾಗಿ ಹೋಗ್ತಕ್ಕಂಥ ನೀರು. ಅದು ಹಾವಿಯಾಗಿ ಹೋಗಿ ಮೇಲೆ ಗೆಡ್ಡೆ ಕಟ್ಟೋದು ಅದೇ ಮೋಡ. ಮೋಡ ಮತ್ತೆ ನಮ್ಮ ಭೂಮಿ ಸುತ್ತ ಸುತ್ತ ಆ ಮಳೆಗಾಲ ಬಂದಾಗ ಅಂತ ನಾವು ಹೇಳ್ತೀವಿ, ಆವಾಗ ಅಲ್ಲಿ ಆ ಮೋಡಗಳು ಕರಗಿ ಮಳೆಯಾಗಿ ಬರ್ತಕ್ಕಂಥದ್ದು. ಅದರಲ್ಲಿ ಮಳೆ ನೀರಿನಲ್ಲಿ ಯಾವುದೇ ರೀತಿಯ ಕಲ್ಮಶ ಇರೋದಿಲ್ಲ. ನಮ್ಮ ಹಾಲು ಎಷ್ಟು ಶುದ್ಧಿನೋ ಮಳೆ ನೀರು ಬೀಳೋ ನೀರು ಭೂಮಿಗೆ ಬಿದ್ದ ಮೇಲೆ ಅದು ತಿರುಗಿ ಕಲ್ಮಶ ಆಗ್ತದೆ. ಭೂಮಿ ಬೀಳೋಕ್ ಮುಂಚೆ ಬರ್ತಕ್ಕಂಥ ಮಳೆ ನೀರು ಬಹಳ ಶುದ್ಧಿ ಆಗ್ತದೆ. ಅದರಿಂದ ಈ ಉಳ್ಕೊಳ್ಳೋ 20% ಸಹ 80% ಅಷ್ಟು ನಾವು 3ನೇ ಹಂತದ ಶುದ್ಧೀಕರಣ ಆದ್ರೆ ಉಳಿದ 20% ಜಲ, ಅವ್ರು ಹೇಳ್ತಾ ಇರೋದು ಜಲ ಅಭಿವೃದ್ಧಿ ಆಗ್ಬೇಕು ಅಂತ. ಅದು ಇಮುಡುತ್ತಲ್ಲ ಕೆರೆಗಳಿಂದ ಒಳಗಡೆಗೆ, ಭೂಮಿ ಒಳಗಡೆಗೆ. ಆ ಇಮುಡುವಾಗ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಆ ಕಲ್ಮಶ, ಆ ಪ್ರಮಾಣ ಬಹಳಷ್ಟು ಕಮ್ಮಿ ಆದ್ರೆ ಹಿಂಗೆ ನೀವು ಬೋರ್ವೆಲ್ಗಳು ಅಥವಾ ಇನ್ನೇನೋ ಬಾವಿಗೋ ಹೋಗ್ತಕ್ಕಂಥ ನೀರು ಅಟ್ಲೀಸ್ಟ್ ಒಂದು 99% ಆದ್ರೂ ಶುದ್ಧ ಆಗ್ತದೆ. ಆಗ ಕುಡಿಯೋದಕ್ಕೂ ಬೆಳೆಗಳಿಗೂ ಉಪಯೋಗಿಸೋದಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ತಕ್ಕಂಥ ಕರ್ತವ್ಯ ಅದು. ಅದರಿಂದ ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟ್, ನಾವು ಮಾಡಿಸ್ಬೇಕು. ಅದು ಅವ್ರನ್ನ ಕೇಳಬೇಕು ಸ್ವಾಮಿ, ನೀವು ಬರ್ತಾರೆ ಅಂತ ಗೊತ್ತಿ ಹೇಳಿದ್ರು. ಅದು ತಾವು ಬರ್ತಾರಲ್ಲ, ಬಂದಾಗ ತಾವು ಕೇಳಿ, ನಾವು ಅದ್ರ ಬಗ್ಗೆ ನಮಗೂ ಏನು ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ತಾವು ಕೇಳೋದೇ ಉತ್ತಮ.